ಹೆಂಗೆ ಕಾಣಿಸ್ತಾ ಇದೆಯಲ್ವಾ? ಇವತ್ತು ತುಂಬ ಕವಳ ಇದೆ ಅಂತ ಆದರೆ ಚಳಿ ಅಲ್ವ ಇವಾಗ, ಹಿಬ್ನಿ ಬೀಳ್ತಾ ಇರೋದಕ್ಕೆ ಪೂರ ಎಲ್ಲ ಬೆಳ್ಳಗೆ ಕಾಣಿಸ್ತಾ ಇದೆ. ಇವತ್ತು ನಿಮಗೆ ಸ್ಪೆಷಲ್ ಏನಲ್ಲ, ಓಕೆ ಏನಾದರೂ ಅಂದ್ಕೊಳ್ಳಿ. ಇವತ್ತು ತೊಗರಿ ಗಿಡ ಅಂತ ತೋರಿಸ್ತೀನಿ. ತೊಗರಿಕಾಯಿ ಆಗಿದೆ, ಒಂದೇನು ಇನ್ನೊಂದು ಎರಡು ಆಗಿದೆ ನೋಡಿ. ಇದೇ ತೊಗರಿಕಾಯಿ, ಎಲ್ಲೋಯ್ತು? ಹಾಂ, ಇದೇ ತೊಗರಿಕಾಯಿ. ಇನ್ನೂ ಕಾಳು ಆಗಿಲ್ಲ, ಈಗೀಗ ಪೀಚ್ ಹೊಡೆದೈತೆ ನೋಡಿರಿ. ಇಲ್ಲೊಂದು ತೊಗರಿಕಾಯಿ ಐತೆ, ಇದು ಸ್ವಲ್ಪ ದಪ್ಪನ ಐತೆ. ಇವತ್ತು ಈ ತೊಗರಿ ಗಿಡನೇ ತೋರಿಸ್ತಾ ಇರೋದು. ಇವು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ. ಇಲ್ಲಿ ನೋಡ್ರಿ, ಕೆಂಪು ಹೂವು ಸೂಪರಾಗಿ ಕಾಣ್ತೈತೆ. ವಾವ್. ಆಮೇಲೆ ಇಲ್ಲಿ ಅರಿಶಿನ ಹೂವು, ವಾವ್ ಚೆನ್ನಾಗಿದೆ. ಈ ತೊಗರಿ ಗಿಡದ ಬಗ್ಗೆ ಹೇಳಬೇಕು ಅಂತಂದರೆ, ತೊಗರಿ ಗಿಡ ಆರಾಮಾಗಿ ಈ ಥರ ಇವಾಗ ಕಡಲೆ ಗಿಡದಲ್ಲಿ ಹಾಕಿದ್ರೂ ಇಲ್ಲ ರಾಗಿ ಹೊಲದಲ್ಲಿ ಹಾಕಿದ್ರೂ ಆರಾಮಾಗಿ ಬೆಳೆಯುತ್ತೆ. ಇದು ಅಕ್ಕಡಿ ಥರ. ಅಕ್ಕಡಿ ಅಂದರೆ ತುಂಬ ಸಾರಿ ಹೇಳಿರ್ತೀನಿ ನಾನು ವಿಡಿಯೋದಲ್ಲಿ, ಈಗಲೂ ಹೇಳ್ತಿರ್ತೀನಿ. ಇವಾಗ ಈ ಸಾಲು ಕಾಣ್ತಾ ಇದೆಯಲ್ಲ, ಈ ತೊಗರಿ ಗಿಡದ ಸಾಲು, ಇದನ್ನೇ ಅಕ್ಕಡಿ ಅಂತಾರೆ ನೋಡಿರಿ. ಆ ಥರ ಒಂದು 4-5 ಸಾಲು ಕಾಣ್ತಾ ಇದ್ದಾವೆ ನಿಮಗೆ, ಇದೆಲ್ಲ ಅಕ್ಕಡಿ. ಇನ್ನು ಈ ತೊಗರಿ ಗಿಡದಿಂದ ಇನ್ನು ಬೇಳೆ ಮಾಡಿಕೊಂಡು ಇವಾಗ ನಾವು ತಿಂತಾ ಇರೋ ಒಂದಷ್ಟು ಸಾಂಬಾರೆಲ್ಲ ತೊಗರಿ ಬೇಳೆ ಸಾರಿಂದನೇ ಬೇಳೆ ಸಾರಿಂದನೇ ಮಾಡ್ತಾಯಿರ್ತಾರೆ. ಅದು ತುಂಬ ಟೇಸ್ಟ್ ಇರುತ್ತೆ ಬೇಳೆ ಸಾರು. ಅದು ಬಿಟ್ಟರೆ ಇನ್ನು ಏನು ಹೇಳ್ಬೋದು ತೊಗರಿ ಗಿಡದ ಬಗ್ಗೆ? ತೊಗರಿ ಗಿಡ ಇವಾಗ ಈ ಟೈಮಲ್ಲಿ ಈ ಗಿಡ ಏನಂತಂದರೆ, ಈ ಕಡಲೆ ಗಿಡ ಎಲ್ಲ ಕಿತ್ಕೊಂಡು ಹೋಗಿ ಇನ್ನೊಂದು ತಿಂಗಳಷ್ಟೊತ್ತಿಗೆ, ತಿಂಗಳು ಅಂತ ಅಂದರೆ ಹೌದು ತಿಂಗಳವರೆಗೂ ಅಂದರೆ ಇನ್ನು ಸ್ಟಾರ್ಟ್ ಆಗುತ್ತೆ. ಈಗ ಇನ್ನು ಕಾಯಿ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಸೊಪ್ಪು ನೀರು ಮಾಡ್ಕೊಂಡೆಲ್ಲ ತಿಂತಾಯಿರ್ತೀರಿ. ತೊಗರಿ ಗಿಡ ಅಷ್ಟೇ ಅಲ್ಲ, ಆಮೇಲೆ ಅಳಸಂಡೆ ಗಿಡ ಎಲ್ಲ ಸಿಗ್ತಾ ಇರುತ್ತೆ. ಇನ್ನು ತೊಗರಿ ಗಿಡನ ಅಂದರೆ ತೊಗರಿಕಾಯಿನ ಕಿತ್ಕೊಂಡು ಕಾಳನ್ನ ತಗೊಂಡು ಸಾರು ಮಾಡ್ಬೋದು, ಸೊಪ್ಪು ನೀರು ಮಾಡ್ಬೋದು. ಇದನ್ನು ಮಾಡ್ಕೊಂಡು ಹಳ್ಳಿ ಕಡೆ ತಿಂತಾಯಿರ್ತಾರೆ, ನಾವು ತಿಂತಾಯಿರ್ತೀವಿ. ಇದಿಷ್ಟು ತೊಗರಿ ಗಿಡನ ತೋರಿಸೋವಂಥ ವೀಡಿಯೋ. ಆಮೇಲೆ ಇನ್ನೊಂದೇನಂತಂದರೆ, ಇವತ್ತು ಹೆಂಗೆ ಕಾಣ್ತಾ ಇದೆ ನೋಡಿ ವೆದರು, ಎಲ್ಲ ಚಳಿಗಾಲ. ಅಲ್ಲಿ ನೋಡ್ರಿ, ಅಲ್ಲಿ ಸೂರ್ಯ ಹೆಂಗಿದೆ ಅಂತ. ಇದಿಷ್ಟು ಈ ತೊಗರಿ ಗಿಡದ ವಿಡಿಯೋ. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.